ಧರ್ಮಸ್ಥಳದಲ್ಲಿ ಎರಡನೇ ದಿನ ಎಸ್ಐಟಿ ಮೆಗಾ ಗ್ರಿಲ್ ಅನ್ನು ನಡೆಸ್ತಾ ಇರುವಂಥದ್ದು. ಎಸ್ಐಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದಲ್ಲಿ ಈಗ ಎರಡನೇ ದಿನ ಒಂದಿಷ್ಟು ಗ್ರಿಲ್ ಅನ್ನು ನಡೀತಾ ಇದೆ. ಅನಾಮಿಕನಿಗೆ ಎರಡನೇ ದಿನ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಹಾಗಾದರೆ ವಿಚಾರಣೆಗೆ ಸಿಕ್ಕಿದೇನು ಅಂತ ನಾವು ನೋಡ್ತಾ ಹೋದಾಗ ನಿನ್ನೆ 8 ಗಂಟೆಗೆ ಇವತ್ತು 7:30 ಗಂಟೆಗೆ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅನಾಮಿಕನ ದೂರಿನ ಮೇಲೆ ಪ್ರಶ್ನೆಗಳನ್ನು ಸುರಿಮಳೆ ಗೈತಾ ಇದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮರಿಂದ ಒಂದಿಷ್ಟು ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ನಿಜಕ್ಕೂ ಕೂಡ ಎಸ್ಐಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ ಯಾವೆಲ್ಲ ತನಿಖೆಗಳು ನಡೀತಾ ಇದೆ, ಯಾವ ರೀತಿ ಅಂದರೆ ಎರಡನೇ ದಿನ ಇವತ್ತು 2 ದಿನ ಆಯಿತು. ಎಸ್ಐಟಿ ಒಂದಿಷ್ಟು ಧರ್ಮಸ್ಥಳಕ್ಕೆ ಎಂಟ್ರಿಯನ್ನು ಕೊಟ್ಟಿದೆ. ಯಾಕಂದರೆ ನೂರಾರು ಶವಗಳನ್ನು ನಾವು ಹೂತಿಟ್ಟಿದ್ದೀನಿ ಅನ್ನುವಂಥ ಒಂದು ಆರೋಪ ಮಾಡಿದ್ರಲ್ಲ, ಈ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನಾಮಿಕ ಬರ್ತಾನೆ ಬಂದ ನಂತರ ಅವು ಹೇಳಿದಂಥ ಮಾತುಗಳನ್ನು ಕೇಳಿದಾಗ ನಿಜಕ್ಕೂ ಕೂಡ ಧರ್ಮಸ್ಥಳದಲ್ಲಿ ಈ ರೀತಿ ಆಗಿದೆಯಾ, ಆ ರೀತಿ ಆಗಿದೆಯಾ ಅನ್ನುವಂಥದ್ದು ಸಾರ್ವಜನಿಕರಿಗೆ ಒಂದಿಷ್ಟು ಅನುಮಾನವೂ ಕೂಡ ಆರಂಭ ಆಗುತ್ತೆ. ಯಾಕಂದರೆ ನಿಜಕ್ಕೂ ಕೂಡ ಒಂದಿಷ್ಟು ಈ ಪ್ರಕರಣಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದೊಂದಾಗಿ ತನಿಖೆ ಹೊರಬರುತ್ತೆ. ಸೊ ಇದೇ ಸಂದರ್ಭದಲ್ಲಿ ಹೇಳಿದಂಥ ಮಾತುಗಳಿದೆಯಲ್ಲ, ಸೊ ಈ ಅನಾಮಿಕ ಬಂದಂತಾಗ ಯಾವ ರೀತಿಯಾಗಿ SIT ರಚನೆ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಬಂತು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ರು. ಆದರೆ SIT ರಚನೆ ಮಾಡಲೇಬೇಕು ಅಂತ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದಿಷ್ಟು ಆಗ್ರಹವನ್ನು ಮಾಡ್ತಾ ಇದ್ರು. ಸೊ ಈ ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದಂತಾಗ ಹೌದು SIT ರಚನೆ ಮಾಡಿದ್ರೆ ಒಂದಿಷ್ಟು ಇತ್ಯರ್ಥ ಆಗಬಹುದು, ಕೇಸು ಯಾವ ರೀತಿಯಾದಂಥ ತನಿಖೆಯನ್ನು ಆಗಬಹುದು ಅಂತ. ಅಂದರೆ ಅನಾಮಿಕಗೆ ನಿನ್ನೆ ಅಂದರೆ 2 ದಿನಗಳಿಂದ ಒಂದಿಷ್ಟು ಪ್ರಶ್ನೆಗಳನ್ನು ಸುರಿಮಳೆ ಗೈತಾ ಇರುವಂಥದ್ದು. ಯಾವ ಸಮಯಕ್ಕೆ ಬಂದಿದ್ರಿ, ಯಾವ್ಯಾವ ಸಮಯಗಳಲ್ಲಿ ನೀವು ಹೆಣವನ್ನು ಹೂತಿದ್ದೀರಿ, ಎಲ್ಲವೂ ಕೂಡ ತನಿಖೆ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಈಗ ನಿಗೂಢ ರಹಸ್ಯದ ಬೇಟೆ ಅನ್ನುವಂಥದ್ದು ಕೂಡ. ಯಾಕಂದರೆ ನಿಗೂಢ ರಹಸ್ಯದ ಬೇಟೆ ಇದೆಯಲ್ಲ, ನಿಜಕ್ಕೂ ಕೂಡ ಶವಗಳನ್ನು ಹೂತಿಟ್ಟಿದ್ದೇನೆ ಎಂಬ ಹೇಳಿಕೆ ಆಧರಿಸಿ ಒಂದಿಷ್ಟು ಪ್ರಶ್ನೆಗಳನ್ನು ಅಧಿಕಾರಿಗಳು ಇಡ್ತಾ ಇರುವಂಥದ್ದು. ಅಂತಂದರೆ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ಶವಗಳನ್ನು ಹೂತಿಟ್ಟಿದ್ದೇನೆ ಎಂಬ ಹೇಳಿಕೆ ಆಧರಿಸಿ ಒಂದಿಷ್ಟು SIT ಅಧಿಕಾರಿಗಳು ಒಂದೊಂದಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮುಂದೆ ಹೇಳಿರುವಂಥ ವಿಚಾರಗಳನ್ನು ನಿಜಾನ ಹಾಗಾದರೆ? ಯಾಕಂದರೆ ನಿಮ್ಮ ಹೇಳಿಕೆಗೆ ಆರೋಪಗಳ ಬಗ್ಗೆ ನಿಮಗೆ ಅರಿವಿದೆಯಾ ಅಂತಂದರೆ ಯಾವ ರೀತಿಯಾದಂಥ ಒಂದಿಷ್ಟು ಆರೋಪವನ್ನು ಮಾಡ್ತೀರಿ, ನೀವು ಹೇಳಿರುವಂಥ ಹೇಳಿಕೆಗೆ ನಿಮಗೆ ಅರಿವಿದೆಯಾ, ನೀವು ಏನು ಹೇಳ್ತಾ ಇದ್ರಲ್ಲ ಇದೆಲ್ಲದಕ್ಕೂ ಕೂಡ ಒಂದಿಷ್ಟು ತನಿಖೆ ಆಗುತ್ತೆ. ಅಂದರೆ ಮುಂದಿನ ತನಿಖಾ ಪ್ರಕ್ರಿಯೆಗಳಿಗೆ ನಿಮ್ಮ ಒಪ್ಪಿಗೆ ಇದೆಯಾ? ಯಾಕಂದರೆ ಕೇವಲ ಇದು SIT ಬಾಯಿ ಮಾತಿಂದ ಕೇಳೋದಿಲ್ಲ. ಯಾಕಂದರೆ ಮುಂದಿನ ದಿನದಲ್ಲಿ ಯಾವ ರೀತಿಯಾದ ತನಿಖೆ ಆಗಬೇಕು, ಯಾಕಂದರೆ ಸಾಕಷ್ಟು ಸದ್ದನ ಮಾಡ್ತಾ ಇರುವಂಥದ್ದು ಇಡೀ ಕೇವಲ ರಾಜ್ಯ ಅಲ್ಲ, ಇಡೀ ದೇಶನೇ ಕಾಯ್ತಾ ಇರುವಂಥ ಈ ಕೇಸ್ ವಿಚಾರಕ್ಕೆ ಬಂದಾಗ ಎಲ್ಲರೂ ಕೂಡ ಒಪ್ಪಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ನೀವು ಎಲ್ಲ ಒಪ್ತೀರಾ, ಇನ್ನು ಶವ ಹೂತಿಟ್ಟ ಜಾಗಗಳನ್ನು ತೋರಿಸಲು ನೀವು ಸಿದ್ಧರಿದ್ದೀರಾ? ಯಾಕಂದರೆ ಎಲ್ಲೆಲ್ಲಿ ಹೆಣಗಳನ್ನು ಹೂತಿದ್ದೀರಾ ನೀವು? ಯಾಕಂದರೆ ಸುತ್ತಮುತ್ತ ಈ ನೇತ್ರಾವತಿ ನದಿ ಹತ್ರ ಸುತ್ತಮುತ್ತವೂ ಕೂಡ ಒಂದಿಷ್ಟು ಶವಗಳನ್ನು ನಾನು ಹೂತಿದ್ದೀನಿ ಅಂತ ಹೇಳಿದನಲ್ಲ, ಅದೆಲ್ಲದಕ್ಕೂ ಕೂಡ ನೀವು ತೋರಿಸಲು ಸಿದ್ಧರಿದ್ದೀರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹಾಕಿರ್ತಾರೆ. ಇನ್ನು ಅದರ ಜೊತೆಗೆ ಅನಾಮಿಕನ ವಿಚಾರಣೆ ನಡೆಸುತ್ತಿರುವಂಥ ಅಧಿಕಾರಿಗಳೇನಿದ್ದಾರಲ್ಲ, ಎಲ್ಲರೂ ಕೂಡ ಮೊಹತಿಯವರು ಒಂದಿಷ್ಟು ಅಧಿಕಾರಿಗಳನ್ನು ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ, ಎಲ್ಲದಕ್ಕೂ ಕೂಡ ಅನಾಮಿಕ ಅಲ್ಲಿ ಉತ್ತರ ಕೊಡಬೇಕು. ಶೀಘ್ರವೇ ಅನಾಮಿಕನ ಮೂಲಕ ಒಂದಿಷ್ಟು ಸ್ಥಳವನ್ನು ಮಹಜರು ಮಾಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಕೇವಲ ಈಗ ಆಫೀಸ್ನಲ್ಲಿ 1-to-1 ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಈಗ ಅದಾದ ನಂತರ ಇದೆಯಲ್ಲ, ಅದಾದ ನಂತರ ನೇರವಾಗಿ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಸ್ಥಳದಲ್ಲಿ ಎಲ್ಲೆಲ್ಲಿ ಶವವನ್ನು ಹೂತಿಟ್ಟಿದ್ದಾರೆ, ಏನೇನು ಕತೆ. ಯಾಕಂದರೆ ಕೇವಲ SIT ಅಧಿಕಾರಿಗಳು ಮಾತ್ರ ಬರೋದಿಲ್ಲ, ಅಲ್ಲಿ ಪೊಲೀಸ್ ಅಧಿಕಾರಿಗಳು ಬರ್ತಾರೆ, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಎಲ್ಲರೂ ಕೂಡ ಬರಬೇಕು. ಯಾಕಂದರೆ ಒಂದು ಶವವನ್ನು ಹೂತಂಥ ಸಂದರ್ಭದಲ್ಲಿ ಅದನ್ನು ತೆಗೆಯೋದಿದೆಯಲ್ಲ, ಸಾಕಷ್ಟು ಪ್ರಕ್ರಿಯೆಗಳು ಇರುವಂಥದ್ದು. ಯಾಕಂದರೆ ಒಂದು ಹೆಣವನ್ನು ತೆಗಿಬೇಕಾದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇರಬೇಕಾಗುತ್ತೆ, DC ಆಗಿರ್ಬೋದು, ತಾಲೂಕಾಡಳಿತ ಆಗಿರ್ಬೋದು, ಎಲ್ಲರೂ ಕೂಡ ಇರಬೇಕಾಗುತ್ತೆ. ಯಾಕಂದರೆ ಸಿಕ್ಕಂಥ ಸಂದರ್ಭದಲ್ಲಿ ಯಾರು ಏನು ಇದು ಅಸಹಜ ಸಾವ ಅಥವಾ ಇದು
ಸೂಸೈಡ್ ಮಾಡ್ಕೊಂಡಿದ್ದು ಸಾಬ ಅಥವಾ ಆಯಿತು ದೌರ್ಜನ್ಯ ಆಗಿದೆಯಾ, ಅತ್ಯಾಚಾರ ಆಗಿದೆ, ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ. ಸೊ ಹಾಗಾಗಿ SIT ಇಂದ ಶಂಕಿತ ಆರೋಪಿಗಳ ಮಾಹಿತಿಯು ಕೂಡ ಒಂದಿಷ್ಟು ಸಂಗ್ರಹ ಮಾಡಲಾಗ್ತಾ ಇದೆ. ಯಾಕಂದರೆ ಕೇವಲ ಅನಾಮಿಕನ ಅಂದ ಅಲ್ಲ, ಈ SIT ಅಧಿಕಾರಿಗಳಿಗೆ ಯಾರ್ಯಾರ ಮೇಲೆ ಶಂಕೆ ಬರುತ್ತಲ್ಲ, ಇವರ ಅವರ ವಿಚಾರಣೆಯೂ ಕೂಡ ನಡೀತಾ ಇರುವಂಥದ್ದು. ಆ ಆರೋಪಿಗಳ ಮಾಹಿತಿಯು ಕೂಡ ಒಂದಿಷ್ಟು ಸಂಗ್ರಹ ಆಗ್ತಾ ಇದೆ. ಇನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಗುಪ್ತಚರ ಸಿಬ್ಬಂದಿಗಳು ಕಣ್ಣುಗಾವಲು ಅಂತಂದ್ರೆ ಯಾವುದೇ ರೀತಿಯಾದಂಥ SIT ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನ ಮಾಡಬೇಕಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಒಂದಿಷ್ಟು ಇನ್ವಾಲ್ವ್ ಆದ್ರೆ, ಯಾರಾದರೂ ಕೂಡ ಒಂದಿಷ್ಟು ಪ್ರಭಾವವನ್ನು ಬೀರ್ತಾ ಇದ್ರೆ ಅಂತ ಅಧಿಕಾರಿಗಳು ಅಂಥವ್ರ ಮೇಲೂ ಕೂಡ ಒಂದಿಷ್ಟು ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಕಣ್ಣುಗಾವಲು ಯಾರಿಗೂ ಕೂಡ ಕಾಣಿಸೋದಿಲ್ಲ. ಅವರಿಗೆ ಭಾಳ ಸ್ಟ್ರಿಕ್ ಆಗಿ ಒಂದಿಷ್ಟು ಫಾಲೋವನ್ನು ಮಾಡ್ತಾ ಇದ್ದಾರೆ. ಅಂಥ ಗುಪ್ತಚರ ಇಲಾಖೆಯ ಒಂದಿಷ್ಟು ಅಧಿಕಾರಿಗಳು ಕೂಡ ಕಣ್ಣುಗಾವಲು ಇಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಕ್ಷಣದ ಮಾಹಿತಿಗೆ ಕಣ್ಣಿಟ್ಟಿದೆ ಒಂದು ಗುಪ್ತಚರ ಇಲಾಖೆ. ಪ್ರತಿ ಕ್ಷಣಕ್ಕೂ ಕೂಡ, ಯಾಕಂದರೆ ಕ್ಷಣ ಏನೇನಾಗುತ್ತೆ SIT, ಯಾಕಂದರೆ ಪ್ರತಿಯೊಂದು ಕೂಡ ಅಪ್ಡೇಟನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಈ ಕೇಸ್ ಒಂದು ಆ ಥರನೇ ಇರುವಂಥದ್ದು. ಧರ್ಮಸ್ಥಳ ಅಂತ ಬಂದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವೆಲ್ಲ ತನಿಖೆಯನ್ನು ನಡೀತಾ ಇದೆಯಲ್ಲ, ಅದೆಲ್ಲವೂ ಕೂಡ ಕ್ಷಣಕ್ಕೂ ಕೂಡ ಗುಪ್ತಚರ ಇಲಾಖೆ ಎಲ್ಲವೂ ಕೂಡ ಮಾಹಿತಿಯನ್ನು ಪಡಿತಾ ಇದೆ. ಅದರ ಜೊತೆಗೆ ಕಾನೂನು ಸುವ್ಯವಸ್ಥೆ ಮೇಲಿನ ಪರಿಣಾಮ ಬಗ್ಗೆಯೂ ಕೂಡ ನಿಗಾ ವಹಿಸ್ತಾ ಇದೆ. ಇನ್ನು ಭದ್ರತೆ, ಕಾನೂನು ಸುವ್ಯವಸ್ಥೆ ದೃಷ್ಟಿಯ ಸಂಪೂರ್ಣವಾದಂಥ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು. ಹಾಗಾದರೆ ಈಗ 2 ದಿನದಿಂದ ನಡೀತಾ ಇದೆಯಲ್ಲ, ಮೊನ್ನೆಯಿಂದ ಏನೇನಾಯಿತು ಅಂತ ನಾವು ಒಂದಿಷ್ಟು ಕಣ್ಣು ಹಾಯಿಸಿದಂಥ ಸಂದರ್ಭದಲ್ಲಿ ಏನೇನಾಯಿತು ಹಾಗಾದರೆ ಧರ್ಮಸ್ಥಳದಲ್ಲಿ. ಯಾಕಂದರೆ SIT ಅಧಿಕಾರಿಗಳು ರಾತ್ರಿ ಹೋದ್ರು, ಇನ್ಚಾರ್ಜ್ ತೊಂದರು, ಒಂದಿಷ್ಟು ಕಡತಗಳನ್ನು ತೊಂದರು. ಹಾಗಾದರೆ ಏನೇನಾಯಿತು ಮೊನ್ನೆ ರಾತ್ರಿಯಿಂದ? ಸೊ ಮೊನ್ನೆ ಏನಾಯಿತು, SIT ಟೀಮ್ ಒಂದಿಷ್ಟು ಮಂಗಳೂರಿಗೆ ಆಗಮಿಸುತ್ತೆ. SIT ಸಿಬ್ಬಂದಿ ಜೊತೆ DIG ಅನುಚೇತ್ ಅವರು ಕೂಡ ಒಂದಿಷ್ಟು ಸಭೆಗಳನ್ನು ಮಾಡ್ತಾರೆ. ರಾತ್ರಿ ವೇಳೆಗೆ ಒಂದಿಷ್ಟು ಫೈಲ್ಸ್ ಇದೆಯಲ್ಲ, ಸಂಪೂರ್ಣವಾಗಿ ಸಂಗ್ರಹವನ್ನು ಮಾಡ್ತಾರೆ. ಅಂದರೆ ಕಾರ್ಯ ಆರಂಭ ಮಾಡಿಬಿಡ್ತಾರೆ. SIT ತನಿಖೆ ಅಧಿಕಾರಿ ಏನಿದ್ದಾರೆ, ಸಂಪೂರ್ಣವಾಗಿ ಜಿತೇಂದ್ರ ಅವರಾಗಿರ್ಬೋದು, ಧರ್ಮಸ್ಥಳಕ್ಕೆ ಒಂದಿಷ್ಟು ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟ ನಂತರ ಧರ್ಮಸ್ಥಳ ಠಾಣೆಯ PSI ಸಮರ್ಥರಿಂದ ಸಂಪೂರ್ಣವಾಗಿ ಫೈಲ್ಗಳನ್ನು, ಕಡತಗಳೇನಿರುತ್ತಲ್ಲ, ಸಂಗ್ರಹವನ್ನು ಮಾಡ್ತಾರೆ. ಬೆಳಗ್ಗೆ ಮಂಗಳೂರಿನ ಮಲ್ಲಿಕಟ್ಟೆ IVಗೆ ಒಂದಿಷ್ಟು ಅಧಿಕಾರಿಗಳು ಆಗಮಿಸ್ತಾರೆ. ಅದಾದ ನಂತರ ಬೆಳಗ್ಗೆ 10:55 ವಕೀಲರ ಜೊತೆ ಒಂದಿಷ್ಟು ಅನಾಮಿಕ ವ್ಯಕ್ತಿ ಆಗಮನ ಮಾಡ್ತಾನೆ. ನೋಡಿ, ಈಗ ಏನು ವ್ಯಕ್ತಿ ಇದಾನಲ್ಲ, ಅವರ ವಿಚಾರಣೆ. ಸೊ ತನಿಖಾಧಿಕಾರಿ ಜಿತೇಂದ್ರ ಅವರು ಹಾಗೆ DIG ಅವರು ಒಂದಿಷ್ಟು ತನಿಖೆಯನ್ನು ಆರಂಭ ಮಾಡ್ತಾರೆ. ಅನುಚೇತ ಅವರಿಂದ ಒಂದಿಷ್ಟು ವಿಚಾರಣೆ ಆರಂಭ ಆಗುತ್ತೆ. ಸೊ ಏನೇನು ವಿಚಾರಣೆಗಳಾಗುತ್ತೆ ಹಾಗಾದರೆ, SIT ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಬಹುದು? ಯಾಕಂದರೆ ಸಹಜವಾಗಿ ನಾವೆಲ್ಲರೂ ಕೂಡ ಅಂತಿರ್ತೀವಿ, ಇದು ಕೇವಲ SIT ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಅನಾಮಿಕ ಅವರಿಗೆ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಬಹುದು. ಯಾಕಂದರೆ ಈ ಪ್ರಶ್ನೆಗಳನ್ನು ಕೇಳಬೇಕಾದಂಥ ಸಂದರ್ಭದಲ್ಲಿ ಸಹಜವಾಗಿ ನಾವು ಏನು ಬೇಕಾದರೂ ಕೇಳುವ ಹಾಗಿಲ್ಲ. ಯಾಕಂದರೆ ನೇರವಾಗಿ ಬಂದಂಥ ಅನಾಮಿಕ ವ್ಯಕ್ತಿ ಎಲ್ಲಿ, ಯಾರು, ಇವನ ಹಿಂದೆ ಯಾರಿದ್ರು, ಹೀಗೆ ಯಾಕೆ ಬಂದ, ಇಷ್ಟು ವರ್ಷಗಳ ಕಾಲ ಎಲ್ಲಿದ್ದ ಇವನು, ಯಾಕಂದರೆ ಸುಮ್ಮನೆ ನೇರವಾಗಿ ಬಂದಂಥ ವ್ಯಕ್ತಿ ಬಗ್ಗೆಯೂ ಕೂಡ ಒಂದಿಷ್ಟು ವಿಚಾರಣೆ ಮಾಡಬೇಕಾಗುತ್ತಲ್ಲ. ಹಾಗಾದರೆ SIT ಅಧಿಕಾರಿಗಳು ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಆ ಅನಾಮಿಕನ ಬಗ್ಗೆಯೂ ಕೂಡ ಒಂದಿಷ್ಟು ಸಹಜವಾದಂಥ ಮಾತುಗಳು ಕೇಳಿಬರುತ್ತೆ. ನೋಡಿ, SIT ಅಧಿಕಾರಿಗಳು ಸುರಿಮಳೆ ಯಾವ ರೀತಿಯಾಗಿತ್ತು, ಪ್ರಶ್ನೆಗಳು ಯಾವ ರೀತಿಯಾಗಿತ್ತು ಅಂತ ನಾವು ನೋಡ್ತಾ ಹೋದಾಗ ನೋಡಿ, ಶವಗಳನ್ನು ಹೂಳಲು ಯಾವಾಗ ಮತ್ತು ಹೇಗೆ ಗೊತ್ತಾಯಿತು ಅನ್ನುವಂಥದ್ದು. ಯಾಕಂದರೆ ಯಾವ್ಯಾವ ಸಮಯಗಳಲ್ಲಿ ಹೂಳ್ತಾ ಇದ್ರಿ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ. ಇನ್ನು ಹೂತ ಹಾಕಿದಂಥ ಶವಗಳು ಕೊಲೆಯ ಅಥವಾ ಸ್ವಾಭಾವಿಕ ಸಾವಾಗಿತ್ತ? ಯಾಕಂದರೆ ನಿಜಕ್ಕೂ ಕೂಡ ಭಾಳ ಪ್ರಶ್ನೆ ಹುಟ್ಟುವಂಥದ್ದು. ಯಾಕಂದರೆ ನೀವು ಹೂತಿರುವಂಥ ಶವಗಳಿದ್ದಾವಲ್ಲ, ಅವೆಲ್ಲವೂ ಕೂಡ ಸ್ವಾಭಾವಿಕ ಸಾವಾಗಿತ್ತ ಅಥವಾ ಕೊಲೆ ಆಗಿತ್ತ, ಯಾವ ರೀತಿಯಾದಂಥ ಶವ ನಿಮ್ಮ ಕೈಗೆ ಸಿಕ್ಕಿತ್ತು ಅನ್ನುವಂಥ ರೀತಿ. ಇನ್ನು ನೀವು ನೇರವಾಗಿ ಭಾಗಿಯಾಗಿದ್ದೀರಾ ಅಥವಾ ಬೇರೆ ಬೆದರಿಕೆಗೆ ಒಳಗಾಗಿ ಭಾಗಿಯಾಗಿದ್ದೀರಾ? ಯಾಕಂದರೆ ಸಹಜವಾಗಿ, ಯಾಕಂದರೆ ಅನಾಮಿಕ ಒಬ್ಬ ಬರ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಪ್ರಮುಖವಾಗಿ ತನಿಖೆ ಮಾಡಬೇಕಾಗುತ್ತೆ. ಯಾಕಂದರೆ ಯಾಕೆ ಇಷ್ಟು ದಿನಗಳ ಇಲ್ಲಾರ್ದಂಥ ಆತ್ಮವಿಶ್ವಾಸ, ಆತ್ಮ ಕಾಡ್ತಾ ಇತ್ತಲ್ಲ ನಿಮಗೆ, ಇಷ್ಟು ದಿನ ಯಾಕೆ ಬರಲಿಲ್ಲ, ಇವಾಗೆ ಯಾಕೆ ಬಂದ್ರಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಆ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ಅವಾಗೇನಾಗುತ್ತೆ, ಹೌದು ನಾನು ಬರಬೇಕಾದಂಥ ಸಂದರ್ಭದಲ್ಲಿ ನನಗೆ ಬರಬೇಕನ್ನಿಸ್ತು, ನಾನು ಬಂದೆ ಅನ್ನುವಂಥದ್ದು ಮಾತುಗಳಿಲ್ಲ. ಯಾಕಂದರೆ SIT ಮುಂದೆ ಕರೆಕ್ಟಾಗಿ ಆನ್ಸರ್ ಕೊಡಬೇಕಾಗುತ್ತೆ. ಸುಮ್ಮನೆ ಏನು ಬೇಕಾದರೂ ಮಾತಾಡುವಾಗಿಲ್ಲ ಇಲ್ಲಿ. ಯಾಕಂದರೆ ಭಾಳ ದೊಡ್ಡ
ಕೇಸ್ ಇದು. ಆ ಕೇಸನ್ನು ಯಾವ ರೀತಿ SIT ಅಧಿಕಾರಿಗಳು ಭೇದಿಸ್ತಾರೆ ಅನ್ನುವಂಥದ್ದು ಕೂಡ ಭಾಳಷ್ಟು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಯಾಕಂದರೆ ಎಲ್ಲ ಅಧಿಕಾರಿಗಳು ಬಂದರು ಹೋದರು ಅನ್ನುವಂಥದ್ದು ಮಾತುಗಳನ್ನು ಕೇಳಿ ಬರ್ತಾ ಇತ್ತು. ಆದರೆ SIT ಒಂದಿಷ್ಟು ರಚನೆ ಆಗಿದೆ, SIT ಒಂದಿಷ್ಟು ಎಂಟ್ರಿಯನ್ನು ಕೊಟ್ಟಿದೆ, SIT ಒಂದಿಷ್ಟು ಬೇಟೆ ಆಡೋದಕ್ಕೆ ರೆಡಿಯಾಗಿದೆ ಅಂತಂದಾಗ ಒಂದು ಭರವಸೆ ಬರುತ್ತೆ. ಸೊ ಹಾಗಾಗಿ ಒಂದೊಂದು ಪ್ರಶ್ನೆಗಳನ್ನು ಕೇಳಬೇಕಾದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾವು ಶವಗಳನ್ನು ಹೂತಿರುವಂಥ ಸ್ಥಳ, ಅಕ್ಕಪಕ್ಕದ ಪರಿಸರ ಹೇಗಿತ್ತು ಅನ್ನುವಂಥದ್ದು. ಯಾಕಂದರೆ ಯಾವುದಾದ್ರೂ ಒಂದು ಮರದ ಕೆಳಗೋ ಅಥವಾ ಈ ಹಳ್ಳದಲ್ಲೋ ಅಥವಾ ಈ ಹೂತಿರುವಂಥ ಸ್ಥಳದಲ್ಲಿ ಏನಾದರೂ ಮಣ್ಣು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ, ಪರಿಸರ ವಿಚಾರ ಬಗ್ಗೆಯೂ ಕೂಡ ಕೇಳ್ತಾರೆ. ಇನ್ನು ಹೂತ ಶವಗಳನ್ನು ಅನುಮಾನಾಸ್ಪದವಾಗಿ ಕಂಡಿದ್ದು ಯಾಕೆ ಅನ್ನುವಂಥದ್ದು. ಯಾಕಂದರೆ ಈಗ ಈ ಶವಗಳನ್ನು ಹೂತಿರ್ತಾರಲ್ಲ, ಆ ಸಂದರ್ಭದಲ್ಲಿ ನಿಮಗೆ ಅನುಮಾನಾಸ್ಪದವಾಗಿ ಯಾಕೆ ಕಂಡು ಬಂತು ಅನ್ನುವಂಥದ್ದು. ಪತ್ತೆ ಆದಂಥ ಮೃತದೇಹಗಳು ಯಾವ ಸ್ಥಿತಿಯಲ್ಲಿ ಇದ್ದಿದ್ದವು? ಯಾಕಂದರೆ ಸಹಜವಾಗಿ ಭಾಳ ದೊಡ್ಡ ಪ್ರಶ್ನೆ. ಯಾಕಂದರೆ ಈ ಶವಗಳು ಸಿಕ್ಕಿರುವಂಥ ಸಂದರ್ಭದಲ್ಲಿ ಏನಾದರೂ ದೌರ್ಜನ್ಯ ಆಗಿತ್ತಾ ಅದ್ರ ಮೇಲೆ, ಅಥವಾ ಏನಾದರೂ ಹಲ್ಲೆ ಆಗಿದಂಥ ಸ್ಥಿತಿಯಲ್ಲಿತ್ತ, ಅತ್ಯಾಚಾರ ಆಗಿರುವಂಥ ಸ್ಥಿತಿಯಲ್ಲಿ ನಿಮಗೆ ಸಿಕ್ಕಿತ್ತಾ, ಅಥವಾ ಏನಾದರೂ ಕೊಲೆ ಮಾಡಿರುವಂಥ ಸ್ಥಿತಿಯಲ್ಲಿ ಸಿಕ್ಕಿತ್ತಾ? ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಆ ಅನಾಮಿಕ ವ್ಯಕ್ತಿಗೆ ಈಗ SIT ಕೇಳಿರುವಂಥದ್ದು. ಅಂದರೆ ಯಾವುದೇ ಪೊಲೀಸ್ ಠಾಣೆಗೆ ಪ್ರಕ್ರಿಯೆ ಮಾಡದೆ ಹೆಣ ಹೊಳ್ಳಾಗಿತ್ತಾ ಹಾಗಾದರೆ? ಯಾಕಂದರೆ ಏನಾದರೂ ಒಂದು ಕೊಲೆ ಆದಂಥ ಸಂದರ್ಭದಲ್ಲಿ ಅಥವಾ ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಏನಾದರೂ ಒಂದು ಆದಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಇರುತ್ತೆ. ಆ ಪೊಲೀಸ್ ಠಾಣೆಯಲ್ಲಿ ಇರುವಂಥ ಅಧಿಕಾರಿಗಳಿಗೆ ತಿಳಿಸ್ಬೇಕು. ಅವರು ಒಂದಿಷ್ಟು ಮಹಜರು ಮಾಡ್ತಾರೆ, ಪೋಸ್ಟ್ ಮಾರ್ಟಮನ್ನು ಮಾಡಬೇಕಾಗುತ್ತೆ. ಸೊ ಈ ರೀತಿ ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪೊಲೀಸ್ ಪ್ರಕ್ರಿಯೆ ಮಾಡದೆ ಹೆಣ ಹುಳ್ಳಾಗಿತ್ತ? ಯಾಕಂದರೆ ನೀವು ಹೂತಿರುವಂಥ ನೂರಾರು ಹೆಣವನ್ನು ಹೂತಿದ್ದೀನಿ ಅಂತ ಹೇಳ್ತಾರೆ ಅಲ್ಲ, ಆ ಹೆಣಗಳಲ್ಲಿ ಯಾವುದಾದ್ರೂ ಕೂಡ ಪೊಲೀಸ್ ಪ್ರಕ್ರಿಯೆ ಮಾಡದೆ ಹೆಣವನ್ನು ಹೂತಿದ್ದೀರಾ? ನೂರಾರು ಹೆಣದಲ್ಲಿ ಸುಖ ಸುಮ್ಮನೆ ಹೋಗ್ಬಿಟ್ಟು ಯಾರಾದರೂ ತಂದು ಕೊಟ್ಟರು ಅದನ್ನು ಮುಚ್ಚಿದೆ ನಾನು ಅನ್ನುವಂಥದ್ದು ಆಗಿದೆಯಾ, ಅಥವಾ ಪೊಲೀಸ್ ಪ್ರಕ್ರಿಯೆ ನಡೆದಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಆಗುತ್ತೆ. ಇನ್ನು ಶವಗಳ ಮೇಲೆ ಲೈಂಗಿಕ ಆಕ್ರಮಣದ ಬಗ್ಗೆಯೂ ಕೂಡ ಗುರುತುಗಳು ಇದ್ವಾ ಅನ್ನುವಂಥದ್ದು ಸಹಜವಾಗಿ. ಯಾಕಂದರೆ ಪ್ರಶ್ನೆ ಇಲ್ಲಿ ಮೂಡಬೇಕಾದಂಥ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಶವ ನಿಮ್ಮ ಕೈಗೆ ಏನಾದರೂ ಸಿಕ್ಕಿತಾ? ಹಲ್ಲೆಗೆ ಒಳಗಾದಂಥ ಶವ ನಿಮಗೆ ಸಿಕ್ಕಿತಾ? ಕೊಲೆ ಆದಂಥ ಶವ ನಿಮ್ಮ ಕೈಗೆ ಸಿಕ್ಕಿತಾ? ಲೈಂಗಿಕ ಅಕ್ರಮದ ನಡೆದಿದೆ ಎಂದು ಹೇಗೆ ಹೇಳ್ತೀರಾ ಅನ್ನುವಂಥ ಪ್ರಶ್ನೆಯೂ ಕೂಡ. ಯಾಕಂದರೆ ಹೌದು ಸರ್, ನನಗೆ ಅಂತಹ ಶವ ಒಂದು ನನಗೆ ಸಿಕ್ಕಿತ್ತು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅನಾಮಿಕಂಗೆ ಹೇಗೆ ನೀವು ಹೇಳ್ತೀರಾ? ಯಾಕಂದರೆ ಒಂದಿಷ್ಟು ಡಾಕ್ಟರ್ಗಳು ಹೇಳಬೇಕು, ಅಲ್ಲಿರುವ ಪರಿಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಹೌದು ಇವರ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥ ಗೊತ್ತಾದಾಗ ಹೇಗೆ ಹೇಳ್ತೀರಾ ಅನ್ನುವಂಥ ಪ್ರಶ್ನೆಗಳು ಕೇಳ್ತಾರೆ. ಇನ್ನು 2010 ಘಟನೆ ಬಗ್ಗೆ ನಿಮಗೆ ಏನು ಗೊತ್ತಿದೆ ಅನ್ನುವಂಥದ್ದು. ಯಾಕಂದರೆ 2010ರಲ್ಲಿ ನಡೆದಿರುವಂಥ ಘಟನೆ ಏನಿದೆಯಲ್ಲ, ಆ ಘಟನೆ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ ಅನ್ನುವಂಥದ್ದು. ಆ ದಿನ ಸ್ಥಳಕ್ಕೆ ಹೋಗುವ ಸೂಚನೆ ಯಾರಿಂದ ಬಂತು? ಯಾಕಂದರೆ ಎಲ್ಲಿಯಾದರೂ ನೀವು ಹೋಗಬೇಕು, ಒಂದು ಹೆಣವನ್ನು ತೆಗೆದುಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಯಾರಾದರೂ ಸೂಚನೆ ಕೊಟ್ಟರಾ ನಿಮಗೆ? ಯಾರಿಂದ ಸೂಚನೆ ಬಂತು? ಯಾರಾದರೂ ಇದರ ಹಿಂದೆ ಕಾಣದ ಕೈಗಳು ಇತ್ತಾ ನಿಮಗೆ? ಈಗಲಾದರೂ ಕೂಡ ಅಂಥ ಭಯ ಏನಾದರೂ ಇದೆಯಾ ನಿಮಗೆ? ಕಾಡ್ತಾ ಇದೆಯಾ? ಏನಾದರೂ ಮುಂದೆ ನೀನು ಎಲ್ಲರ ಮುಂದೆ ಬಂದು ನಾನು ಹೇಳ್ತಾ ಇದ್ದೀನಿ, ನನ್ನ ಜೀವಕ್ಕೆ ಒಂದಿಷ್ಟು ಕುತ್ತಿ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕೇಳಿರ್ತಾರೆ. ಸೊ ನಿಮಗೆ ಸೂಚನೆ ನೀಡಿದೆ ಯಾರಾದರೂ ಮೇಲ್ವಿಚಾರಕರು ಹೆಸರು ನಿಮಗೆ ಏನಾದರೂ ಗೊತ್ತಿದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಕೇಳಿರ್ತಾರೆ. ಯಾಕಂದರೆ ಅಂಥ ದೊಡ್ಡ ವ್ಯಕ್ತಿ ಯಾರಾದರೂ ಇದ್ದಾರಾ ನಿಮ್ಮಲ್ಲಿ? ಈ ದೊಡ್ಡ ವ್ಯಕ್ತಿಗಳಿಂದ ಕೈವಾಡ ಏನಾದರೂ ಇದರ ಹಿಂದೆ ಇದೆಯಾ? ಇವೆಲ್ಲವೂ ಕೂಡ ಅವರಿಗೆ ಗೊತ್ತಾಗುತ್ತೆ. ನೋಡಿ, ಮತ್ತೆ ಆಕೆ ಶಾಲಾ ಬ್ಯಾಗ್ ಒಳಗಿದ್ದ ವಸ್ತುಗಳು ಏನಾದರೂ ಇದ್ರೂ ಗಮನಿಸಿದ್ರಾ ಅನ್ನುವಂಥ ಬಗ್ಗೆಯೂ ಕೂಡ ಗೊತ್ತಾಗುತ್ತೆ. ಸೊ ಆ ಶಾಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಗ್ಗಳಲ್ಲಿ ಏನೋ ಮಕ್ಕಳು ಸಿಕ್ಕಂಥ ಸಂದರ್ಭದಲ್ಲಿ, ಈ ರೀತಿ ಅಂದರೆ ಮಹಿಳೆ ಸಿಕ್ಕಂಥ ಸಂದರ್ಭದಲ್ಲಿ, ಯಾಕಂದರೆ ನೂರಾರು ಶವಗಳನ್ನು ಹೂತಿರ್ತಾರಲ್ಲ, ಸೊ ಇದರಲ್ಲೂ ಕೂಡ ಮಕ್ಕಳು ಏನಾದರೂ ಸಿಕ್ಕಿದ್ರಾ ನಿಮಗೆ? ಬ್ಯಾಗ್ಗಳು ಏನಾದರೂ ಸಿಕ್ಕಿತ್ತಾ? ಆ ಬ್ಯಾಗಲ್ಲಿರುವಂಥ ವಸ್ತುಗಳು ಏನಾದರೂ ಸಿಕ್ಕಿತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಇನ್ನು SITಗೆ ಅನಾಮಿಕ ಹೇಳಿದ್ದೇನು ಹಾಗಾದರೆ ಅನ್ನುವಂಥದ್ದು. ಯಾಕಂದರೆ ಬಹುದೊಡ್ಡ ಪ್ರಶ್ನೆ ಉಳಿಯುತ್ತೆ. ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ SITಗೆ ಅನಾಮಿಕ ಹೇಳಿದ್ದೇನು ಹಾಗಾದರೆ? ಏನೆಲ್ಲ ಹೇಳಿರಬಹುದು ಹಾಗಾದರೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಯಾಕಂದರೆ SITಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಅನಾಮಿಕ ಏನು ಹೇಳಿದ್ದು ನೋಡಿ, ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನೋಡಿ, ಮೊದಲನೇದಾಗಿ ಇದನ್ನೇ ಹೇಳಿದ್ದು ಅವರು, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ರೀ,
ನಾನು ನೇರವಾಗಿ ಬರೋದಕ್ಕೆ ಕಾರಣ ಏನಂತಂದರೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. 100 ಶವಗಳನ್ನು ನಾನು ಹೂತಿದ್ದೀನಲ್ಲ, ಆ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ನಾನು ಹೇಳಿದ್ದೆಲ್ಲವೂ ಕೂಡ ಸತ್ಯ, ನಾನು ಶವ ಹೂತ ಜಾಗವನ್ನು ನಾನು ತೋರಿಸ್ತೀನಿ ಅಂತ ಹೇಳ್ತಾನೆ. ನೋಡಿ, ಅಧಿಕಾರಿಗಳಿಗೆ, SIT ಅಧಿಕಾರಿಗಳಿಗೆ, ಹೌದು ನಾನು ಎಲ್ಲವೂ ಕೂಡ ಹೇಳ್ತಾ ಇರೋದು ನಿಜ, ನಾನು ಶವವನ್ನು ಹೂತಿರುವಂಥ ಜಾಗವನ್ನು ಕೂಡ ನಾನು ತೋರಿಸ್ತೇನೆ ಅನ್ನುವಂಥ ನೇರವಾಗಿ ಹೇಳ್ತಾರಂತೆ. ನನಗೆ ಎಲ್ಲವೂ ಕೂಡ ನೆನಪಿದೆ, ಹೂತಿಟ್ಟ ಶವಗಳನ್ನು ಮಹಿಳೆಯರದೇ ಹೆಚ್ಚು. ನೋಡಿ, ಈಗ ಜಾಸ್ತಿ ಶವಗಳು ಯಾರ್ದಿತ್ತು, ಏನು ಕತೆ, ಇವೆಲ್ಲವೂ ಕೂಡ ಕೇಳಿದಂಥ ಪ್ರಶ್ನೆಗಳು ಕೇವಲ ಇಲ್ಲಿ ಮಹಿಳೆಯರು ಮಾತ್ರ ಸತ್ತಿಲ್ಲ, ಇಲ್ಲಿ ಮಕ್ಕಳು ಮಾತ್ರ ಸತ್ತಿಲ್ಲ, ಇಲ್ಲಿ ಗಂಡು ಮಕ್ಕಳು ಕೂಡ ಇಲ್ಲಿ ಸಾವನ್ನಪ್ಪಿದ್ದಾರೆ. ನೇತ್ರಾವತಿ ನದ ದಡದಲ್ಲಿ ಸಿಕ್ಕಿರುವಂಥ ಶವಗಳಲ್ಲಿ ಮಹಿಳೆಯರ ಮಾತ್ರ ಹೆಚ್ಚಲ್ಲ, ಗಂಡು ಮಕ್ಕಳು ಕೂಡ ಹೆಚ್ಚಾಗಿತ್ತು ಅನ್ನುವಂಥ ಆರೋಪ. ನೋಡಿ, ಹೂತಿಟ್ಟಿರುವಂಥ ಶವಗಳಲ್ಲಿ ಮಹಿಳೆಯರದೇ ಹೆಚ್ಚಾಗಿತ್ತು ಅನ್ನುವಂಥದ್ದು, ಕೆಲ ಮಹಿಳೆಯರ ಶವಗಳು ನಗ್ನ ಸ್ಥಿತಿಯಲ್ಲಿದ್ದವು ಅನ್ನುವಂಥ ಆರೋಪ. ನೋಡಿ, ಇವೆಲ್ಲವೂ ಕೂಡ ಅನಾಥ ಶವಗಳು ಅಂತ ನಾನು ಭಾವಿಸಿದ್ದೆ. ಆನಂತರ ನನಗೆ ಅನುಮಾನ ಬರಲು ಶುರುವಾಯಿತು. ಯಾಕಂದರೆ ನನಗೆ ಯಾರ ಭಯವೂ ಕೂಡ ಇಲ್ಲ, ಒತ್ತಡವೂ ಕೂಡ ಇಲ್ಲ. ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಒಂದಿಷ್ಟು ಶಿಕ್ಷೆ ಆಗಬೇಕು, ಅವರಿಗೆ ಯಾರು ತಪ್ಪು ಮಾಡಿರ್ತಾರಲ್ಲ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ರೀತಿಯಾಗಿ. ಹಾಗಾದರೆ ಮುಂದಿನ ತನಿಖೆ ಹೇಗಿರುತ್ತೆ? ಯಾಕಂದರೆ ಈಗ ತಾನೇ SIT ಒಂದಿಷ್ಟು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. SIT 2 ದಿನದಲ್ಲಿ ಯಾವ ರೀತಿ ತನಿಖೆಯನ್ನು ಆಗಬಹುದು, ಮುಂದಿನ ದಿನದಲ್ಲಿ ಯಾವ ರೀತಿ ತನಿಖೆಗಳು ಆಗಬಹುದು ಅಂತ ನೋಡ್ತಾ ಹೋದಾಗ, ಅನಾಮಿಕ ಹೇಳಿದ ಆಧಾರದ ಮೇಲೆ ಪ್ರಾಥಮಿಕ ಸತ್ಯಾಸತ್ಯತೆ ಒಂದಿಷ್ಟು ಪತ್ತೆ ಹಚ್ಚುವಂಥ ಕೆಲಸ ಆಗುತ್ತೆ. ಯಾಕಂದರೆ ನೇರವಾಗಿ ಅನಾಮಿಕ ಒಂದಿಷ್ಟು ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ಅವರನ್ನು ಹೋಗಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅವರ ಹಿಂದೆ ಯಾರಿದ್ದಾರೆ, ಏನೇನು ಆಗಿದೆ, ಇವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅಥವಾ ಇಲ್ವಾ, ಇನ್ನೂ ಪ್ರೊಸೀಜರಲ್ಲಿ ಇದೆಯಾ, ಇದೆಲ್ಲವೂ ಕೂಡ. ಯಾಕಂದರೆ ಪ್ರತಿಯೊಂದು ಕೂಡ ತನಿಖೆ ಮಾಡಬೇಕಾಗುತ್ತೆ. ಯಾಕಂದರೆ ನೇರವಾಗಿ ನಾವು ಬಟ್ಟು ಮಾಡಿ ತೋರಿಸೋದ್ರಿಂದಾಗಿ ಹೌದು ಈ ವ್ಯಕ್ತಿನೇ ಅಂತ ನಾವು ನೇರವಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ಸತ್ಯಾಸತ್ಯತೆ ಪತ್ತೆ ಹಚ್ಚಬೇಕಾಗುತ್ತೆ. ಅನಾಮಿಕ ಹೇಳಿದ ಅಂತ ಕಾರಣದಿಂದಾಗಿ ನಾವು ಆ ಆಧಾರದ ಮೇಲೆ ಹೋಗಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಪ್ರಾಥಮಿಕ ಸತ್ಯಾಸತ್ಯತೆ ಒಂದಿಷ್ಟು ಪತ್ತೆ ಆಗಬೇಕು. ಅದಾದ ನಂತರ ಗ್ರೌಂಡ್ ಲೆವೆಲ್ ಸಮಯದ ಆಧಾರದಲ್ಲಿ ಹೇಳಿಕೆಯನ್ನು ನೀಡಬೇಕು. ಒಂದಿಷ್ಟು ಪರಿಶೀಲನೆ ಆಗುತ್ತೆ. ವ್ಯಕ್ತಿ, ವೈರತ್ವ, ದುರುದ್ದೇಶ, ಯಾರ್ದೋ ಪ್ರೇರಣೆ ಬಗ್ಗೆ ಪರಿಶೀಲನೆ ಆಗುತ್ತೆ. ಯಾಕಂದರೆ ಅನಾಮಿಕ ನೇರವಾಗಿ ಏನೋ ಅವರ ಮೇಲೆ ದ್ವೇಷ ಇರಬಹುದು, ವೈರತ್ವ ಇರಬಹುದು, ಹಾಗಾಗಿ ಇದೆಲ್ಲವೂ ಕೂಡ ಆಗಿರಬಹುದು ಅನ್ನುವಂಥ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗುತ್ತೆ. ಅಂದರೆ ನಿರ್ದಿಷ್ಟ ಜಾಗ ಪತ್ತೆ ಹಚ್ಚಿ ಮೃತದೇಹಗಳನ್ನು ಹೊರತೆಗೆದು ತನಿಖೆಯನ್ನು ಮಾಡಬೇಕಾಗುತ್ತೆ. ಸಮಾಧಿ ಅಗಿಯುವ ಮುನ್ನ ಅನಾಮಿಕ ಕೊಟ್ಟ ಬುರುಡೆ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಬುರುಡೆ ಅಗೆದ ಜಾಗದ ಮಣ್ಣು ಹಾಗೂ ಬುರುಡೆಯ FSL ಸಂಪೂರ್ಣವಾಗಿ ಕಳಿಸ್ಬೇಕಾಗುತ್ತೆ. ಯಾಕಂದರೆ ಬುರುಡೆ ಯಾರ್ದಿದೆ, ಏನು ಕತೆ, ಬುರುಡೆಯಲ್ಲಿರುವಂಥ ಮಣ್ಣು ಕೂಡ ಸಂಪೂರ್ಣವಾಗಿ FSL ವರದಿಗೆ ಕಳಿಸ್ಬೇಕಾಗುತ್ತೆ. FSLಗೆ ಸಂಪೂರ್ಣವಾಗಿ ಏನು ಸ್ಯಾಂಪಲ್ ಕಳಿಸಿದ ನಂತರ, ಸಂಗ್ರಹ ಆದ ನಂತರ ಬಳಿಕ DNA ಒಂದಿಷ್ಟು ಪ್ರೊಫೈಲ್ಸ್ ಏನಿದೆ ಮ್ಯಾಚಿಂಗ್ ಆದರೆ, ಇದಕ್ಕೂ ಏನಾದರೂ ಸಾಮ್ಯತೆ ಸಿಕ್ಕಂಥ ಸಂದರ್ಭದಲ್ಲಿ, ಒಂದಿಷ್ಟು ಮ್ಯಾಚಿಂಗ್ ಆದಂಥ ಸಂದರ್ಭದಲ್ಲಿ ಹೌದು ಇದು ಸಂಪೂರ್ಣವಾಗಿ ಮ್ಯಾಚಿಂಗ್ ಆಗಿದೆ ಅಂತಾಗ ಒಂದಿಷ್ಟು ತನಿಖೆ ಆರಂಭ ಆಗುತ್ತೆ. ಇನ್ನು ಧರ್ಮಸ್ಥಳದ ಗ್ರಾಮದಲ್ಲಿ ನಾಪತ್ತೆ ಆದಂಥ ಪ್ರಕರಣಗಳ ಬಗ್ಗೆಯೂ ಕೂಡ ಪರಿಶೀಲನೆ ಆಗುತ್ತೆ. ಯಾಕಂದರೆ ಎಷ್ಟು ವರ್ಷಗಳಲ್ಲಿ ಯಾವ್ಯಾವ ಕೇಸ್ಗಳು ದಾಖಲಾಗಿದೆ, ಎಷ್ಟು ಮಹಿಳೆಯರು ನಾಪತ್ತೆ ಆಗಿದ್ದಾರೆ, ಎಷ್ಟು ಮಕ್ಕಳು ನಾಪತ್ತೆ ಆಗಿದ್ದಾರೆ, ಎಷ್ಟು ಗಂಡು ಮಕ್ಕಳು ನಾಪತ್ತೆ ಆಗಿದ್ದಾರೆ, ಅದೆಲ್ಲವೂ ಕೂಡ ಒಂದಿಷ್ಟು ಪರಿಶೀಲನೆ ಮಾಡಬೇಕಾಗುತ್ತೆ. ಕೇವಲ ಹೆಣ್ಣು ಮಕ್ಕಳು ಮಾತ್ರ ಅಂತಲ್ಲ, ಇಲ್ಲಿ ಗಂಡು ಮಕ್ಕಳು ಕೂಡ ಒಂದಿಷ್ಟು ನಾಪತ್ತೆ ಆಗಿರುವಂಥದ್ದು ಅದು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಅಂದರೆ ದೂರುದಾರರ ಹೇಳಿದ ಅವಧಿಯ ಒಂದಿಷ್ಟು ಪೋಸ್ಟ್ ಮಾರ್ಟಮ್ ದಾಖಲೆ ಆಗುತ್ತೆ. ಅಂದರೆ ದೂರುದಾರರು ಏನೇನು ದಾಖಲೆ ಕೊಟ್ಟಿದ್ರು, ನನ್ನ ಮಗಳು ಕಳೆದು ಹೋಗಿದ್ದಾರೆ, ನನ್ನ ಮಗ ಕಳೆದು ಹೋಗಿದ್ದಾನೆ, ನನ್ನ ಮಗ ನಾಪತ್ತೆ ಆಗಿದ್ದಾನೆ, ನನ್ನ ಮಗಳ ಬಾಡಿ ನೇತ್ರಾವತಿ ದಡದಲ್ಲಿ ಸಿಕ್ತು, ಆ ರೀತಿಯಾದಂಥ ಒಂದಿಷ್ಟು ದೂರುದಾರರು ಇದ್ದಾರಲ್ಲ ಅವರದೆಲ್ಲವೂ ಕೂಡ ಒಂದಿಷ್ಟು ದೂರುಗಳನ್ನು ದಾಖಲಿಸಬೇಕಾಗುತ್ತೆ. ಇನ್ನು ಅವಧಿಯ ಪೋಸ್ಟ್ ಮಾರ್ಟಮ್ ದಾಖಲೆ ಬಗ್ಗೆಯೂ ಕೂಡ ಒಂದಿಷ್ಟು ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಸಹಜವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿತ್ತು, ಏನೆಲ್ಲ ಇತ್ತು, ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆ ಆದ ನಂತರ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಯಾಕಂದರೆ SIT ಅಧಿಕಾರಿಗಳು ಈಗಾಗ್ತಾನೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ, ಸಂಪೂರ್ಣವಾಗಿ ಭಾಳ ಚಾಕಚಕ್ಯತೆಯಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾರ ಮೇಲೆ ಆರೋಪ ಬರ್ತಾ ಇದೆ, ಯಾರ ಮೇಲೆ ಹೋಗ್ತಾ ಇದೆ, ಅನಾಮಿಕ ಹೇಳ್ತಾ ಇರೋದೇನು, ಅನಾಮಿಕ ಹೇಳ್ತಾ ಇರೋದೆಲ್ಲವೂ ಕೂಡ ಸತ್ಯನ, ಇದೆಲ್ಲವೂ ಕೂಡ SIT ಅಧಿಕಾರಿಗಳು ಒಂದೊಂದಾಗಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು.
ಸರ್, ಇದರ ಕುರಿತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಧರ್ಮಸ್ಥಳದಲ್ಲಿಯೂ ಕೂಡ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಇದೆಲ್ಲದಕ್ಕೂ ಕೂಡ SIT ಯಾವ ರೀತಿ ತನಿಖೆಯನ್ನು ಮಾಡ್ತಾ ಇದೆ, SIT ಯಾವ ರೀತಿ ತನಿಖೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಜನರ ಅಪೇಕ್ಷೆಯಂತೆ SITಯನ್ನ ಆದೇಶ ಮಾಡಿದೆ. ತನಿಖೆ ನಿನ್ನೆಯಿಂದನೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದು ಸಬ್ಜುಡಿಸ್ ಆಗುತ್ತೆ. ಆದ್ರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದರೂ ಕೂಡ ಹೇಳ್ಬೋದು.